ಇವಳು 3 ಹೊತ್ತು ರಾಮಾಚಾರಿನ ಸಾಯಿಸಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ನಾವ್ ಎಲ್ಲಿ ಸಿಕ್ಕಾಕೊಳ್ತೀವೋ, ನಾವ್ ಎಲ್ಲಿ ಜೈಲಿಗೆ ಹೋಗ್ತೀವೋ ಅಂತ ಅದೇ ಹೆದರ್ಕೊಂಡಿದ್ದಾಳೆ. ಚಾಕ್ಲೇಟ್ ಪಾಯ್ಸನ್ ಆಗ್ತಾರ. ಅಯ್ಯೋ, ಕೆಟ್ಟ ಜಂತುಗಳು ಸಾಯ್ಬೇಕು ಅಂದ್ರೆ ಪಾಷಾಣನ ಚಾಕ್ಲೇಟ್ ಅಲ್ಲಿ ಹಾಕಿದ್ರೆ ಒಳ್ಳೇದು ಅಂತ ಅಂಗಡಿಯವನೇ ಹೇಳಿದ್ದ. ಬರೀ ಮೊದ್ಲಿಗೆ ಏನ್ ಮಾಡೋದಂತ ಹೇಳು. ಅಯ್ಯೋ, ಇರಿ ಇರಿ ಇರಿ, ಅವ್ರೇನಾದ್ರು ಈ ತರ ಅನಾಹುತ ಆದ್ರೆ ಅಂಗಡಿಯವನ್ ಏನೋ ಮಾಡಕ್ ಹೇಳ್ದ. ಏನು? ಬಂದೆ 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 ಇರಿ, ಬಂದೆ ಇರಿ. ಅಯ್ಯೋ ದೇವ್ರೇ. ನಿನ್ ತಲೆಲಿ ಏನೋ ಓಡ್ತಾ ಇದೆ, ಅದೇನು ಅಂತ ಹೇಳು. ಇಷ್ಟು ದಿನ ನಾನು ನಿಮ್ಮನ್ನ ಲೇಡಿ ವಿಲ್ಲನ್ ಅಂತ ಮಾತ್ರ ಅನ್ಕೊಂಡೆ, ಆದ್ರೆ ಈಗ ನೋಡ್ತಾ ಇದ್ರೆ ವಿಲ್ಲನ್ ಗ್ಯಾಂಗ್ ಎಲ್ಲ ದೊಡ್ಡ ವಿಲ್ಲನ್ ಅನ್ನಿಸ್ತಾ ಇದೆ. ಯಾಕೀಗ ಏನಾಯ್ತು? ಮತ್ತಿನ್ನೇನು ಎಡ್ಬೇಡ. ಮೊದ್ಲು ನನ್ನ ಗಂಡನ ಸಾಮ್ರಾಜ್ಯನ ನಾಶ ಮಾಡು, ಆಮೇಲೆ ಸೈನ್ ಮಾಡ್ಕೊಡ್ತೀನಿ ಅಂತ ಆ ನವದೀಪ್ಗೆ ಹೇಳಿ. ಆ ದಡ್ಡ ನನ್ನ ಮಗ ಅದೇ ತರ ಮಾಡಿ ಸೈನ್ ಕೊಡಿ ಮೇಡಮ್ ಅಂತ ಬಂದ. ಆದ್ರೆ ನೀವು ಆಗ್ಲೂ ಸೈನ್ ಹಾಕ್ಲಿಲ್ಲ. ಅದಾದ್ಮೇಲೆ ರಾಮಾಚಾರಿನ ಸಾಯಿಸು, ಆಮೇಲೆ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಮತ್ತೆ ಆ ದಡ್ಡ ಸಿಕ್ಕಾಮಣಿ ಅದೇ ತರ ಮಾಡ್ದ. ಹಾಗಾದ್ಮೇಲೆ ನಿಮ್ಗೆ ಬೇರೆ ದಾರಿನೇ ಇಲ್ಲ. ನೀವು ಅವನಿಗೆ ಸೈನ್ ಮಾಡ್ಕೊಡ್ಲೇಬೇಕಾಗತ್ತೆ. ಮಾಡ್ತೀರಾ? ಅದನ್ನ ನಾನು ನೋಡ್ತೀನಿ ಅಂತ ಕಾಯ್ತಾ ಇದ್ರೆ ಅಲ್ಲೊಂದು ಅಣು ಬಾಂಬ್ ಹಾಕಿದ್ರಲ್ಲ. ಸಕ್ಸೇನಾ ಮಗನಿಗೂ ನಿಮ್ಮ ಮಗಳಿಗೂ ಮದ್ವೆ ಆದ್ರೆ ಮಾತ್ರ ನಾನು ಸೈನ್ ಮಾಡಿಕೊಡ್ತೀನಿ ಅಂತ. ಇದನ್ನ ನೋಡಿದ ತಕ್ಷಣ ನನಗೆ ನೀವು ಎಣ್ಣೇ ಅಲ್ಲ, ಅಂದ್ರೆ ಮಾಸ್ಟರ್ ಮೇಟ್ ಸೂಪರ್ ಲೇಡಿ ಅಂತ ಆಶ್ಚರ್ಯ ಆಗುತ್ತೆ. ಜಿಕೆ, ನಿನಗ್ ಗೊತ್ತಿರೋ ಹಾಗೆ ಮೊದ್ಲು ಆಫರ್ ಕೊಟ್ಟಿದ್ದು ಅವನೇ ಅಲ್ವಾ? ನನ್ನನ್ನ ಬೀಗ್ರೂಜಿ ಅಂತ ಕರೆಯೋದಕ್ ಶುರು ಮಾಡಿದ್ದು. ಸೊ ನನಗಿಂತ ಅವನಿಗೆ ನನ್ನ ಬೇಬಿನ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಜಾಸ್ತಿ ಇದೆ. ಅವನು ಯಾವ ಉದ್ದೇಶ ಇಟ್ಕೊಂಡು ಆಟ ಶುರು ಮಾಡಿದ್ನು ನನಗ್ ಗೊತ್ತಿಲ್ಲ. ಆದ್ರೆ ಈ ಮಾನ್ಯತಾ ಅದ್ರಿಂದ ಲಾಭ ಪಡೆದೇ ಬಿಡಲ್ಲ. ವಾವ್, ಅಮೇಸಿಂಗ್! ಇವತ್ತು ನಾನು ನಿನ್ನ ಒಪ್ತೆ ಮೇಡಮ್. ನೀವು ವಯಸ್ಸಲ್ಲಿ ಮಾತ್ರ ದೊಡ್ಡವರಲ್ಲ, ತಲೆನ ಓಡಿಸಿ ಕಾಯಿನ ಜರುಗಿಸೋದ್ರಲ್ಲೂ ದೊಡ್ಡವರು. ವಯಸ್ಸಾದ್ರೆ ಮಾತ್ರ ಆಗಲ್ಲ ಜಿಕೆ, ನಮ್ಮ ಯೋಚನೆ ಕೂಡ ದೊಡ್ಡ ಮಟ್ಟದಲ್ಲಿ ಇರಬೇಕು. ಆಗ್ಲೇ ನಿಜವಾಗ್ಲೂ ದೊಡ್ಡವರಾಗೋದು. ಇದೆಲ್ಲ ಗೊತ್ತಿಲ್ಲದೆ ಇರೋದ್ರಿಂದಲೇ ನೀನಿನ್ನು ನನ್ನ ಹತ್ರ ಕೆಲಸ ಮಾಡ್ಕೊಂಡು ಬಿದ್ದಿದ್ಯಾ. ನಾನ್ ನಿನಗೆ ಆರ್ಡರ್ ಮಾಡೋ ಲೆವೆಲ್ ಅಲ್ಲಿ ಇದ್ದೀನಿ. ಬಿಡಿ ಬಿಡಿ ಬಿಡಿ, ಅದಾಗೋಗ್ಲಿ. ಮೇಡಮ್, ಅಂದ ಹಾಗೆ ನಿಮ್ಮ ಪ್ರಕಾರ ಈ ಕಥೆಯ ಕ್ಲೈಮ್ಯಾಕ್ಸ್ ಏನಾಗಿರಬಹುದು? ಮತ್ತಿನ್ನೇನು, ನಾನ್ ಅನ್ಕೊಂಡಿರೋ ಪ್ರಕಾರ ನನ್ನ ಬೇಬಿ ಕೋಟ್ಯಾಧಿಪತಿ ಮನೆ ಸೊಸೆ ಆಗ್ಬೇಕು. ಆ ನವದೀಪ್ ಮಗನ ಮದ್ವೆ ಆಗಿ ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬೇಕು. ನನ್ನ ಬೇಬಿ ಜೊತೆ ನಾನು ಕೂಡ ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬೇಕು. ಅದೇ ನನ್ನ ಆಸೆ. ಮೇಡಮ್ ಮೇಡಮ್ ಮೇಡಮ್, ಅಂದಾಗೆ ನಿಮ್ ಮಗಳು ಹೊಟ್ಟೆಲಿ ಅದು ಏಯ್, ಆ ವಿಷಯ ಗೊತ್ತಿದ್ದೆ ತಾನೆ ಅವ್ರು ಒಪ್ಕೊಂಡಿರೋದು. ಇನ್ ನಿನ್ಗೇನ್ ಕನ್ಫ್ಯೂಷನ್? ಕೆಲ್ಸ ನೋಡ್ ಹೋಗು. ಎಲ್ರು ಕಲ್ಲಲ್ಲಿ ಕೋಟೆನ ಕಟ್ಟಿದ್ರೆ ಇವಮ್ಮ ಗಾಳಿಲೇ ಕಟ್ತಾವಳೆ. ಮುಂದಕ್ಕೆ ಏನಾಗುತ್ತೆ ಅಂತ ಕಾದು ನೋಡಿದ್ವಿ, ನೋಡೋಣ. ಯಾರದು? ಅದೇ ಯಾರು? ನನ್ನನ್ ಕೇಳಿದ್ರೆ ನನ್ನನ್ ಕೇಳ್ತಾ ಇದೆಯಲ್ಲ. ಮತ್ತೆ ಇನ್ನಾರ ಕೇಳ್ಬೇಕು? ಎದ್ದು ಹೋಗ್ ನೋಡು ಯಾರು ಅಂತ. ಅಯ್ಯೋ, ಅದೆಲ್ಲ ಬೇಕಾ? ಮೊದ್ಲೇ ನಿಮ್ಗೆ ಶತ್ರುಗಳ ಕಾಟ ಜಾಸ್ತಿ. ಅವ್ರ ವೀಸಾ ಮಚ್ಚೇಡಿಕೆ ನಕ್ಕಲ್ಲಿ ಎಗ್ರ ಬಿಟ್ರೆ ಕಷ್ಟ. ಹೋಗೋ. ಅಯ್ಯಯ್ಯೋ, ಇವಾಗ ಬಿಡಲ್ಲ ಅಂತಳಲ್ಲಪ್ಪ. ನಾನು ಜೀಕೆ. ಓಕೆ ಓಕೆ,
ನನಗೆ ಯಾರು ಶತ್ರು ಇಲ್ಲ, ನಾನು ಯಾರಿಗೂ ಶತ್ರು ಇಲ್ಲ. ಓಕೆ ಓಕೆ, ನಾನು ಜಿಕೆ ಜಿಕೆ. ಅಯ್ಯೋ ನಾನು ಜಿಕೆ ಜಿಕೆ ಜಿಕೆ. ಈ ರುಕ್ಕು ನಾನ್ ನೋಡಕ್ಕೆ ಸುಮಾರಾಗಿದ್ದೀನಿ, ಒಪ್ತೀನಿ. ನಮ್ ನೆನಪು ಟೀಚರ್ ದೆವ್ವ 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 ಅಂತ ಅವನು ಬಂದ್ರೆ ನಾನ್ ಸುಮ್ಮನೆ ಇರೋ ಅಷ್ಟೇ. ರುಕು, ಏನಾಗಿದೆ ನಿನ್ಗೆ? ಯಾಕೆ ಈಗ ಆಡ್ತಾ ಇದ್ಯಾ? ಅಲ್ಲಿ ಅಲ್ಲಿ ರಾಮಾಚಾರಿ ಮನೇಲಿ ರಾಮಾಚಾರಿ ಬಂದಿದ್ದ. ರಾಮಾಚಾರಿ ಬಂದಿತ್ತಂತೆ, ನಾನು ಹೇಳಿಲ್ವಾ ರಾಮಾಚಾರಿ ಸತ್ತಿಲ್ಲ ಬದುಕಿದೆ ಅಂತ? ಈಗಲಾದ್ರೂ ನನ್ನ ನೋಡಿದ್ನ ಒಪ್ಕೊಂತೀರಾ? ರಾಮಾಚಾರಿ ರಾಮಾಚಾರಿ ರಾಮಾಚಾರಿ. ಏ ರುಕ್ಕು, ಅದೇನು ಅಂತ ಅರ್ಥ ಆಗೋಗ್ ಹೇಳು. ಅದೇ ಹೇಳ್ತೀವಾ, ರಾಮಾಚಾರಿ ಬಂದಿತ್ತ ಅಂತ. ಅಮಾಚಾರಿ ಅಮಾಚಾರಿ ಬಂದಿದ್ದ. ಜಿಕೆ ಜಿಕೆ, ಮನೆದವ್ರೆ ರಾಮಾಚಾರಿ ರಾಮಾಚಾರಿ ಸತ್ತು ದೆವ್ವ ಆಗಿದ್ದಾನೆ. ದೆವ್ವ ದೆವ್ವ. ಏನು? ರಾಮಾಚಾರಿ ದೆವ್ವ ಆಗಿದ್ದಾನ? ಹುಚ್ಚುಚ್ಚ ತರ ಏನೇನೋ ಮಾತಾಡ್ಬೇಡ. ಇಲ್ಲ ಇಲ್ಲ, ನನ್ನ ಕಣ್ಣಾರೆ ನೋಡ್ದೆ. ರಾಮಾಚಾರಿ ಬಂದಿದ್ ಮಾತ್ರ ಅಲ್ಲ, ನಾವು ಹೇಗ್ ಸಾಯಿಸಿದ್ವೋ ಅದೇ ತರ ಚಾಕು ಎಲ್ಲ ಇಟ್ಕೊಂಡ್ ಬಂದಿದ್ದ. ಓ ರುಕ್ಕು, ನಿನಗ್ ತಲೆ ಕೆಟ್ಟಿದೆ ಅನ್ಸುತ್ತ. ತಲೆ ಕೆಟ್ಟಿದೆ ಇಲ್ಲ, ನಿಜವಾಗ್ಲೂ ತಲೆ ಕೆಟ್ಟ ಹೋಗಿದೆ. ಇಲ್ಲ, ನಾನ್ ನೋಡ್ದೆ. ಅವನು ನಾವು ಚುಚ್ಚಿ ಚಾಕುನ ಹಿಡ್ಕೊಂಡ್ ಬಂದಿದ್ದ. ಚಾಕು ಇತ್ತ? ಅಲ್ಲ, ಬಟ್ಟೆ ಟೆರೆಸ್ ಮೇಲೆ ಒಣಗಾಕ್ಬಿಟ್ಟು 2 ದಿನ ಬಿಟ್ಬಿಟ್ರೆ ಆ ಬಟ್ಟೆನೇ ಇರಲ್ಲ, ಗಾಳಿಗೆ ಎಲ್ಲೋ ತೊರ್ಕೊಂಡು ಹೊಟ್ಟೋಗಿರುತ್ತೆ. ಅಂತದ್ರಲ್ಲಿ ಸತ್ತೋಗಿರೋ ರಾಮಾಚಾರಿ, ಅದರಲ್ಲೂ ಸತ್ತು ಪೋಸ್ಟ್ ಮಾರ್ಟಮ್ ಆಗಿ ಬೆಂಕಿಲಿ ಸುಟ್ಟು ಬೂದಿ ಆಗೋಗಿರೋ ರಾಮಾಚಾರಿ ಈಗ ಇವಳು ಕಣ್ಮುಂದೆ ಚಾಕು ಹಿಡ್ಕೊಂಡು ಬಂದಿರುತ್ತೆ. ಚಾಕು ಇದ್ಯಾಕೋ ನಿನಗೆ ಓವರ್ ಅನಿಸ್ತಾ ಇಲ್ಲ? ಅಯ್ಯೋ, ನಾನ್ ನೋಡ್ದೆ. ನನ್ ಮಾತ್ ಕೇಳಿ ಪ್ಲೀಸ್. ಹೌದೌದೌದು, ನೀನ್ ಈ ತರ ಬಂಡಲ್ ಬಂಡಲ್ ಕೂಗೋದನ್ನ ಕೇಳೋದಕ್ಕೆ ನಾವಿಬ್ರು ಕಿವಿನಲ್ಲಿ ದಾಸವಾಳ ದೂರ ಇಟ್ಕೊಂಡ್ ಕೂತಿದೀವಿ. ಹಾಗೇತವ್ರೆ, ನೀವಾದ್ರೂ ನನ್ ಮಾತ್ ನಂಬಿ. ಆ ರಾಮಾಚಾರಿ ದೆವ್ವಾಗ ಬಂದಿದ್ದನ್ನ ನನ್ ಕಣ್ಣೆ ನೋಡ್ದೆ. ನನ್ ಮಾತ್ ನಂಬಿ ಪ್ಲೀಸ್. ಓಕೆ ಓಕೆ, ನೀನ್ ನೋಡಿರ್ತೀಯ. ಆಲ್ರೈಟ್. ರಾಮಾಚಾರಿ ಬಂದು ನನ್ನ ಸಾಯಿಸ್ಬಿಟ್ಟೆ ಅಲ್ಲ, ನಿನ್ನ ಸುಮ್ನೆ ಬಿಡಲ್ಲ, ನಿನ್ನ ಸುಮ್ನೆ ಬಿಡಲ್ಲ ಅಂತ ಹೇಳ್ದ. ಓಕೆ, ನೀನ್ ರಾಮಾಚಾರಿ ನೋಡಿರ್ತೀಯ. ಈಗ ನೀವು ನನ್ ದುಡ್ಡು ಬರ್ತಾ ಇದೆ. ನಾನ್ ನಂಬ್ತೀನಿ ನೀನ್ ನೋಡಿದ್ ರಾಮಾಚಾರಿನಿ, ಆದ್ರೆ ನಿಜವಾಗ್ಲಲ್ಲ, ನಿನ್ ಕನ್ಸಲ್ ನೋಡಿರ್ತೀಯ. ಓ, ಇದು ಕನ್ಸಲ್ಲ, ನಾನ್ ನೋಡಿದ್ ನಿಜ. ನನ್ ನಿಜಾನೇ ನೋಡ್ದೆ ಜಿಕೆ. ಅವಳು ಹೇಳ್ತೀವಾ, ನನ್ನ ಕಣ್ಣಾರೆ ನೋಡ್ದೆ ಅಂತ ತಲೆ ಮೇಲೆ ನೋಡ್ದಂಗೆ ಹೇಳ್ತಾವಳೆ. ಈಗಾದ್ರೂ ನಂಬಿ. ಮುಚ್ಚ ಬಾಯ್. ಇವಳು 3 ಹೊತ್ತು ರಾಮಾಚಾರಿನ ಸಾಯಿಸಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ನಾವ್ ಎಲ್ಲಿ ಸಿಕ್ಕಾಕೊಳ್ತೀವೋ, ನಾವ್ ಎಲ್ಲಿ ಜೈಲಿಗೆ ಹೋಗ್ತೀವೋ ಅಂತ ಅದೇ ಹೆದರ್ಕೊಂಡಿದ್ದಾಳೆ. ಅದು ರಾಮಾಚಾರಿನೂ ಅಲ್ಲ, ದೆವ್ವನೂ ಅಲ್ಲ, ಮತ್ತೆ ಭ್ರಮೆ. ಎಲ್ಲ ಇವಳು ಭ್ರಮೆ ಅಷ್ಟೇ. ಹಂಗಲ್ಲ ಅದು. ಈಗ ಏನಾದ್ರ ನಿನ್ ಬಾಯಿ ಮುಸ್ತಿ ಅಂದ್ರ ನಿನ್ನ ದೇವ ದೇವ, ರಾಮಾಚಾರಿ ದೇವ, ರಾಮಾಚಾರಿ 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 ದೇವ. ಜಿಕೆ ಇವಳು ಹೀಗೆ ಬಿಟ್ರೆ ಪಕ್ಕ ನಮ್ಮನ್ನ ಪೊಲೀಸ್ನವ್ರಿಗೆ ಕೊಟ್ಬಿಡ್ತಾಳೆ. ನಾನ್ ನೋಡ್ದೆ ರಾಮಾಚಾರಿ ದೇವ, ನಾನ್ ನೋಡ್ದೆ ರಾಮಾಚಾರಿ ದೇವ. ರುಕು, ಸ್ವಲ್ಪ ರೆಸ್ಟ್ ಮಾಡು, ಸರಿ ಹೋಗುತ್ತೆ. ಇಲ್ಲ ಇಲ್ಲ, ನಂಗೆ ಯಾರಷ್ಟು ಬೇಡ. ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಮಲ್ಕೋತೀನಿ. ಅಲ್ಲಿಗೆ ಹೋದ್ರೆ ಯಾವ ರಾಮಾಚಾರಿ ದೇವನ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀನಿ. ಓ, ಇವಳು ರಾಮಾಚಾರಿಗ್ ಚಾಕು ಹಾಕಿದ್ನೆ ನೆನೆಸ್ಕೊಂಡು ಮಲ್ಗಿರ್ತಾಳೆ. ಅದು ಭ್ರಮೆ ಕಾಡ್ತಾ ಇದೆ. ಹೌದೌದೌದೌದು, ಭ್ರಮೆನೆ. ರಾಮಾಚಾರಿ ಇಲ್ಲ ಅಂತ ನೀವೆಲ್ಲರೂ ಅನ್ಕೊಂಡಿದ್ದೀರಲ್ಲ, ಅದು ನಿಮ್ಗಳ ಭ್ರಮೆ. ನಾನಿವತ್ತು ಹೇಳೋದನ್ನ ಯಾರು ಕೇಳಿಸ್ಕೊಂತ ಇಲ್ಲ ಅಲ್ಲ, ಮುಂದೊಂದು ದಿನ ನಾನು ಹೇಳಿದನ್ನ ಯಾಕಪ್ಪ ಕೇಳಿಸ್ಕೊಳ್ಳಿಲ್ಲ ಅಂತ ಎಲ್ಲರೂ ಫೀಲ್ ಮಾಡ್ತೀರ. ಫೀಲ್. ಆ ರಾಮಾಚಾರಿ ಸತ್ತಿಲ್ಲ, ಇದೆಲ್ಲ ಅವ್ರುಗಳು ಸೇಫ್ ಆಗ ಆಡ್ತಾ ಇರೋ ನಾಟಕ. ಅದು ನಿಮ್ಗಳಿಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಅಯ್ಯೋ, ನನಗೂ ಬೇರೆ ಭಯ ಆಗ್ತಿದೆಯಲ್ಲಪ್ಪ. ಇರುಕು ರಾಮಾಚಾರಿ ದೇವ
ರಾಮಾಚಾರಿ ಸತ್ಯ ಅವನಿಗೆ ದೆವ್ವ ಆಗ್ತಾನೆ ಅಂದ್ರೆ ರಾಮಾಚಾರಿ ಎಲ್ಲ ದೆವ್ವ. ಅಯ್ಯೋ ರೊಕ್ಕೋ, ನಿನ್ನ ಗಂಡ ಕಡೆ ಸತ್ತಿರೋದು, ಅವನೇ ಕಡೆ ದೆವ್ವ ಆಗಿರೋದು. ಅಯ್ಯಯ್ಯೋ, ಒಟ್ನಲ್ಲಿ ದೆವ್ವ ಇದೆ. ನಾವು ಯಾವ್ದಾದ್ರು ದೇವ್ರ ಮನೆ ಸೇರ್ಕೊಂಡ್ರೆ ಬಿಟ್ರು. ಬಾಕಿ ಹಾಕೊಡ ತಪ್ಪ. ಅಮ್ಮ ತಾಯಿ ಈ ಗಿರಿ ನಂದಿನಿ ನಂದಿದ್ದೇವೆ, ಇದನ್ನ ಎಲ್ಲ ಮದ್ಯಾ. ಚಾರು ಮೇಡಮ್, ಚಾರು ಮೇಡಮ್, ಅದನ್ನ ಅಲರ್ಟ್ಸ್ ಬರಕ್ ಕೇಳ್ಬೇಕಾ? ಹಾಗೆ ಕೇಳಕ್ ಆಗ್ತಿರ್ಲಿಲ್ವಾ? ಲವ್ ಚಾರು ಮೇಡಮ್ ಹತ್ರ ಒಂದು ಗುಡ್ ನ್ಯೂಸ್ ಹೇಳ್ಬೇಕಿತ್ ಕಣ ನಾನು. ಇಲ್ಲ ಅವ್ರು ನಂಗೆ ಗೊತ್ತಿಲ್ಲ. ಲವ್ ಚಾರು ಮೇಡಮ್ ಇಲ್ಲ. ನಾನ್ ನೋಡಿದ್ರೆ ಒಂದ್ ಬಟ್ಟೆ ಗುಂಡಿ ಕಿತ್ತೋಗಿದೆ, ಅದನ್ನ ಹೊಲಿಬೇಕು ಅಂತ ಸೂಜಿ ದಾರ ಕೋಣಿಸ್ತಾ ಇದೀನಿ. ಇನ್ನೇನ್ ಎಂಟ್ರಿ ಆಗ್ಬೇಕು ಅನ್ನೋ ಹೆಸರೇ ನೀನ್ ಎಂಟ್ರಿ ಕೊಟ್ಬಿಟ್ಟೆ. ಲೇ, ಸೂಜಿಗ್ ದಾರ ತಾನೇ ಪೋಣಿಸ್ತಾ ಇದೀಯಾ, ಚಂದ್ರಗ ರಾಕೆಟ್ ಬಿಟ್ಟಷ್ಟು ಬಿಲ್ಡಪ್ ತಗೋತಾ ಇದೆಯಲ್ಲ. ಅವ್ರು ಮೇಡಮ್ ಇಲ್ಲಿ. ಹೌದಾ? ಹಾಗಿರೋ ನೀನೇ ಪೋಣಿಸ್ಕೊಡು. ನಾ ಅವ್ರಿಗೇನೋ ಗುಡ್ ನ್ಯೂಸ್ ಹೇಳ್ಬೇಕು, ನಿಂದೊಳ್ಳೆ. ಚಾರು ಮೇಡಮ್, ಸೂಜಿನ ಬಿಡಿಸ್ಬಿಟ್ಟು ಹೋಗ್ಬಿಡ್ನಲ್ಲ. ಅಯ್ಯೋ ಸುಜಿ, ಅಯ್ಯ ಸಿಕ್ಬಿಡ್ತು. ಫಸ್ಟ್ ಅಟೆಂಪ್ಟ್ ಅಲ್ಲ, ಸೂಜಿಗೆ ದಾರ ಪೋಣಿಸ್ಬಿಡ್ಬೇಕು. ರಾಮಾಚಾರಿ ನೋಡ್ದ? ಏನ್ ಹಾಗೆ ನೋಡ್ತಿದ್ದೆ? ರಾಮಾಚಾರಿ ನೋಡ್ದ? ನೋಡ್ದೆ, ಎಲ್ಲಿ? ಆ ಕಡೆ ಹೋದ. ಹೌದಾ? ರಾಮಾಚಾರಿ, ರಾಮಾಚಾರಿ. ಅಯ್ಯೋ, ಅಲ್ಲ ಈ ಮನುಷ್ಯರು ಏನೇನೋ ಮಾಡ್ತಾರೆ. ನನ್ ಕೈಯಲ್ಲಿ ಈ ಸೂಜಿಗೆ ದಾರ ಪೋಣಿಸಕ್ ಆಗ್ತಾ ಇಲ್ವಲ್ಲ. ಸದ್ಯ ಇಬ್ರು ಆ ಕಡೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಈ ಸೂಜಿಗೆ ದಾರ ಪೋಣಿಸ್ಬಿಟ್ಟು ನನ್ ಬಟ್ಟೆ ಗುಂಡಿ ಹೊಲ್ಕೊಬಿಡ್ಬೇಕು. ಹೋಯ್ತು ಹೋಯ್ತು ಹೋಯ್ತು. ಏನಾಯ್ತಾ? ಅಲ್ಲ ಕಣ, ಚಾರು ಮೇಡಮ್ ಎಲ್ಲೋ ಆ ಕಡೆ ಹುಡುಕ್ತೆ, ಅಲ್ಲೆಲ್ಲೋ ಕಾಣ್ತಾ ಇಲ್ವಲ್ಲ. ಆ ಕಡೆ ಇಲ್ಲ ಅಂದ್ರೆ ಈ ಕಡೆ ಇರ್ತಾರೆ, ಈ ಕಡೆ ಇಲ್ಲ ಅಂದ್ರೆ ಆ ಕಡೆ ಇರ್ತಾರೆ. ಒಟ್ಟು ಮನೆ ಒಳಗೆ ಯಾವ್ದೋ ಒಂದ್ ಕಡೆ ಇರ್ತಾರೆ. ಸರಿಯಾಗಿ ಹುಡ್ಕೋದ್ ಬಿಟ್ಬಿಟ್ಟು ನಮ್ ಕೆಲ್ಸಕ್ಕೆ ಯಾಕೋ ತೊಂದ್ರೆ ಕೊಡ್ತಾ ಇದೀಯಾ? ಲವ್, ಒಂದು ಸೂಜಿಗ್ ದಾರ ಪೋಣಿಸ್ತಾ ಇದೀಯಾ, ಒಳ್ಳೆ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ತರ ಬಿಲ್ಡಪ್ ತಗೋತಾ ಇದೆಯಲ್ಲ. ಹೌದಪ್ಪ, ನನ್ ಕೆಲ್ಸ ನಂಗೆ ದೊಡ್ಡದು. ಅದಕ್ಕೆ ನೀನ್ ಹುಡ್ಕೊಂಡು ಆ ಕಡೆ ಹೋದ್ರು. ಆ ಕಡೆನಾ? ಅದನ್ನಾಗ್ಲೇ ಹೇಳ್ಬೇಕು ತಾನೆ. ಚಾರು ಮೇಡಮ್, ಒಳ್ಳೆ ಕಥೆ ಆಯ್ತಲ್ಲ. ಒಂದ್ ಸೂಜಿಗೆ ಒಂದ್ ದಾರ ಪೋಡ್ಸಕ್ ಆಗ್ತಾ ಇಲ್ಲ ನನ್ ಕೈಲಿ. ಬರೋಷ್ಟರಲ್ಲಿ ಸೂಜಿಗೆ ದಾರ ಪೋಡ್ಸ್ಬೋಣ. ಇದು ಬೇರೆ ಮುಂಡ. ಹೋಯ್ತು ಹೋಯ್ತು.